ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇನ್ನೂ ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ಲ ಅಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಥವಾ ನಿಮಗೆ ರೀಅರೇಂಜ್ ಮಾಡೋದು, ಡಿಲೇಟ್ ಮಾಡೋದು ಅಥವಾ ಮತ್ತು ಕಾಲೇಜಸ್ ಯಾಡ್ ಮಾಡೋದು ಅಂಥವ್ರು ಯಾರಾದರೂ ಇದ್ದರೆ ಇನ್ನೂ ಯಾರು ಮಾಡಿಲ್ಲ ಅವರು ಯಾಡ್ ಮಾಡ್ಕೋರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಾರ್ದು ರ್ಯಾಂಕು 1,00,000 ಅಬವ್ ಇದೆಯಲ್ಲ ಅಥವಾ 1,20,000 ಅಥವಾ 1,30,000 ಇರಲಿ, 1,30,000 ಅಥವಾ 1,20,000 ಅಬವ್ 2,50,000 ರ್ಯಾಂಕ್ವರೆಗೂ ಯಾರ್ದು ರ್ಯಾಂಕ್ ಇದೆಯಲ್ಲ ನೀವು ಸ್ವಲ್ಪ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ಇವಾಗ ಮತ್ತೆ ಚಾನ್ಸ್ ಕೊಟ್ಟಾರ, ಸೊ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ನಾಳೆ ಆಪ್ಷನ್ ಲಾಸ್ಟ್ ಡೇಟು. ಸೊ ನಾಳೆ ನೈಟು 11:59 ಅಂದರೆ ಮೀನ್ಸ್ ನೈಟು ಅಂದರೆ 12 ಗಂಟೆವರೆಗೂ ನಾಳೆ ಬಂತು. ಸೊ ನಾಳೆನೇ ಲಾಸ್ಟ್ ಡೇಟು. ಸೊ ಇನ್ನೂ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಬೇಗ ಮಾಡ್ಕೋರಿ. ಸೊ ಮತ್ತು ಇನ್ನೊಂದು ಡೌಟ್ ಏನಪ್ಪ ಅಂದರೆ ಎಲ್ರಿಗೂ ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ. ಅಂದರೆ ಸೆಕೆಂಡ್ ಮಾರ್ಕ್ ಇವಾಗ ಬಿಟ್ಟಿರೋದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಆಲ್ರೆಡಿ ಅಂದರೆ ಈ ಸಲ 2 ಮಾರ್ಕ್ ಅಲಾಟ್ಮೆಂಟ್ ಅದಾವ. ಸೊ ಅದಕ್ಕೆ ಇವಾಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾಯಿತು. ಸೊ ನಿಮಗೆ ಆಲ್ರೆಡಿ ಎರಡು ದಿನ ಚಾನ್ಸ್ ಕೊಟ್ಟಿದ್ದಾರೆ ರೀಅರೇಂಜು, ಡಿಲೇಟ್ ಆಪ್ಷನ್ಸು ಮತ್ತು ಕಾಲೇಜ್ ಆ್ಯಡ್ ಮಾಡೋಕ್ಕೆ ಎಲ್ಲರೂ ಮಾಡ್ಕೊಂಡಿರ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ನಾಳೆ ಮುಗಿತದ. ಸೊ ನೆಕ್ಸ್ಟು ನಾಳೆನೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರಾ ಅಂದರೆ ಒಂದು ಟೈಮ್ ಟೇಬಲ್ ಬಿಟ್ಟಿದ್ರು. ಆ ಟೈಮ್ ಟೇಬಲ್ ತೋರಿಸ್ತೀನಿ ನೋಡಿರಿ. ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ ನೀವು ಕೂಡ ಚೆಕ್ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತೀನಿ ನೋಡಿರಿ, ಚೆಕ್ ಮಾಡಿ. ಫಸ್ಟ್ KE ವೆಬ್ಸೈಟ್ ಬಂದ ಮೇಲೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ಕೋರಿ. ಆಮೇಲೆ UGCET 2024 ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಸೊ ನಾನು ಆಲ್ರೆಡಿ ಹೇಳಿದೆ, ಅದೇನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಲಿಂಕು ಇದೆ. ಫಸ್ಟ್ ಬಿಟ್ಟಿದ್ರಲ್ಲ UGCET 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕು, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಅದು ವೇಳಾಪಟ್ಟಿ ನೋಡೋಣ. ಟೈಮ್ ಟೇಬಲು ಮೊನ್ನೆ ಬಿಟ್ಟಿದ್ರಲ್ಲ ಅದನ್ನು. ಸೊ ಇಲ್ಲಿ ಕೊಟ್ಟಾರೆ ನೋಡಿರಿ, UGCET 2024 ಮೊದಲ ಸುತ್ತಿನ ವೇಳಾಪಟ್ಟಿ. ಈ ಟೈಮ್ ಟೇಬಲ್ ಪ್ರಕಾರ ನೋಡಿದರೆ ಅವರು ಈ ಟೈಮ್ ಟೇಬಲ್ ಫಾಲೋ ಆಗಿಲ್ಲ KEದವರು. ಸೊ ಇಲ್ಲಿ ನೋಡಿರಿ ಕರೆಕ್ಟಾಗಿ ಸಮ್ ಮಿಸ್ಟೇಕ್ಸ್ ಅಂದರೆ ಫಸ್ಟ್ ಏನು ಹೇಳಿದ್ರಪ್ಪ ಅಂದರೆ ಅವರು ಇಲ್ಲಿ ನೋಡಿರಿ ಮೊದಲು ಅಂದರೆ ಪಬ್ಲಿಕೇಶನ್ ಆಫ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು 7ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದರು. 7ನೇ ತಾರೀಕು ಬಿಡಲಿಲ್ಲ. ಸೊ 9 ತಾರೀಕು ಬಿಡ್ತೀನಿ ಅಂತ ಹೇಳಿದರು, ಅದನ್ನು ಬಿಡಲಿಲ್ಲ. ಸೊ ನೆಕ್ಸ್ಟು 10ನೇ ತಾರೀಕು ಬಿಟ್ಟರು. ಸೊ ಇವಾಗ ಏನಪ್ಪ ಅಂದರೆ ನಾಳೆಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು. ಸೊ ಇಲ್ಲಿ 5th ಆಪ್ಷನ್ಸ್ ನೋಡಿರಿ, ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು. ಇಲ್ಲಿ ಏನು ಕೊಟ್ಟಿರಪ್ಪ ಅಂದರೆ 14/8/2024 ಅಂದರೆ KEದವರು ಇದೇ ಈ ಟೈಮ್ ಫಾಲೋ ಮಾಡಿದ್ರು ಕೂಡ ಅವರಿಗೆ ನಾಳೆ ರಿಸಲ್ಟ್ ಬಿಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನಾಳೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು ನೈಟು 11:59 ಐತೆ. ಸೊ ನಾಳೆ ರಿಸಲ್ಟ್ ಬಿಡೋಕ್ಕಾಗಲ್ಲ. ಈ ಟೈಮಲ್ಲಿ ಫಾಲೋ ಮಾಡಿದ್ರು ಕೂಡ ನಾಳೆ ರಿಸಲ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡೋಕ್ಕಾಗಲ್ಲ. ಸೊ ಮೇ ಬಿ ನನ್ನ ಪ್ರಕಾರ 15 ಅಥವಾ 16 ರಿಸಲ್ಟ್ ಬಿಡ್ಬೋದು. ಯಾಕಂದರೆ ನಾಳೆ ಮಾತ್ರ. ಸೊ ನಿಮಗೆ ತೋರಿಸ್ಬಿಡ್ತೀನಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಕರೆಕ್ಟಾಗಿ ಇನ್ನೊಂದ್ಸಲ ನೋಡ್ಕೊರಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಡ್ರಿ, ಇಲ್ಲಿ ಎಂಟ್ರಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 23/7/2024 ಆ್ಯಂಡ್ ಕ್ಲೋಸಸ್ ಆನ್ 14/8/2024. ಟೈಮ್ ನೋಡಿರಿ 11:59 ಅಂದರೆ ರಾತ್ರಿ 23 ಅಂದರೆ 11 ರಾತ್ರಿ 59 ಅಂದರೆ 11:59. ಸೊ ನಾಳೆ ನೈಟು 11:59 ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಐತಿ. ಸೊ ಇನ್ನು ಯಾರು ಚೇಂಜಸ್ ಮಾಡಬೇಕು ಅದನ್ನು ಎಲ್ಲರೂ ಮಾಡಿಕೊಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವಾಗೂ ಭಾಳ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಕತ್ತೀರಿ. ಏನಪ್ಪ ಅಂದರೆ ನಾನು BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ದೆ, ಫಾರ್ಮಸಿ ಆಪ್ಷನ್ ಎಂಟ್ರಿ ಮಾಡಿದೆ, ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದೆ. ಬಟ್ ನನಗೆ ಸಿಕ್ಕಿರೋದು ಇಂಜಿನಿಯರಿಂಗ್ ಕಾಲೇಜು, ಬಟ್ ನನಗೆ ಬೇಕಾಗಿರೋದು BSc ನರ್ಸಿಂಗ್ ಅಂತ ಭಾಳ ಜನ ಮೆಸೇಜ್ ಮಾಡ್ಯಾರ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಇವಾಗ ನಿಮಗೆ ಜಸ್ಟ್ BSc ನರ್ಸಿಂಗ್ ಬೇಕು ಅಂದರೆ ಜಸ್ಟ್ BSc ನರ್ಸಿಂಗ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ಇವಾಗ ಇಂಜಿನಿಯರಿಂಗ್ ಕಾಲೇಜು ಬಿ ಫಾರ್ಮಸಿ ಅಥವಾ ಅಂಥದ್ದೆಲ್ಲ ಮಾಡಿರ್ತೀವಿ ನೋಡಿರಿ, ಅದೆಲ್ಲ ಕಾಲೇಜು ಡಿಲೇಟ್ ಮಾಡಿ ಜಸ್ಟ್ BSc ನರ್ಸಿಂಗ್ ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿರಿ, ನಿಮಗೆ BSc ನರ್ಸಿಂಗೇ ಸಿಗ್ತದ. ಸೊ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇದು ಟೈಮ್ ಟೇಬಲು ಮೊನ್ನೆ ಬಿಟ್ಟಿರೋದು, ಬಟ್ ಈ ಟೈಮ್ ಟೇಬಲ್ KEದವರು ಫಾಲೋ ಆಗಿಲ್ಲ. ಸೊ ಸ್ವಲ್ಪ ಲೇಟ್ ಆಗ್ಯದ. ಅದಕ್ಕೆ ನನ್ನ ಪ್ರಕಾರ ಇನ್ನೊಂದು ಇದೇ ರೀತಿ ಇನ್ನೊಂದು ಟೈಮ್ ಟೇಬಲ್ ಬರ್ಬೋದು. ಯಾಕಪ್ಪ ಅಂದರೆ ಲಾಸ್ಟ್ ಇಲ್ಲಿ ಇನ್ನೊಂದು ನೋಡಿರಿ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಇದು ಫೈನಲ್ ರಿಸಲ್ಟು. ಸೊ ಇದು 21ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದರು, ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಿಂದ ಸ್ವಲ್ಪ ಲೇಟ್ ಆಗೈತಿ. ಸೊ ಇದು ಕೂಡ ಲೇಟ್ ಆಗ್ಬೋದು, ಇದು ಕೂಡ ಡೇಟ್ ಮುಂದೆ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನನ್ನ ಪ್ರಕಾರ KEದವರು ಇನ್ನೊಂದು ಟೈಮ್ ಟೇಬಲ್ ಬಿಡ್ತಾರೆ. ಟೈಮ್ ಟೇಬಲಲ್ಲೇ ಆ ಟೈಮ್ ಟೇಬಲ್ ಪ್ರಕಾರ ಫಾಲೋ ಆಗ್ತಾರೆ. ಸೊ ಈ ಟೈಮ್ ಟೇಬಲ್ ಫಾಲೋ ಆಗಾಕತ್ತಿಲ್ಲ. ಅದಕ್ಕೆ ಮೇ ಬಿ ಅವರು ಇನ್ನೊಂದು ಟೈಮ್ ಟೇಬಲ್ ಬಿಡ್ಬೋದು, ಅಂದರೆ ನಾಳೆ ಬಿಡ್ಬೋದು. ಯಾಕಂದ್ರೆ ನಾಳೆ ಅಥವಾ ನಾಡಿದ್ದು ಮೇ ಬಿ ನನ್ನ ಪ್ರಕಾರ ನಾಡಿದ್ದು ಬಿಡ್ಬೋದು. ಯಾಕಪ್ಪ ಅಂದರೆ ನಾಳೆ ಆಪ್ಷನ್ ಎಂಟ್ರಿ ನೈಟ್ ಕ್ಲೋಸ್ ಆಗ್ತದೆ. ಸೊ ನಾಡಿದ್ದು ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು ಟೈಮ್ ಟೇಬಲ್ ಬಿಡ್ಬೋದು. ಆ ಟೈಮ್ ಟೇಬಲಲ್ಲಿ ಎಲ್ಲ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್
ರಿಸಲ್ಟ್ ಯಾವಾಗ ಮತ್ತು ಫೈನಲ್ ರಿಸಲ್ಟ್ ಯಾವಾಗ ಅಂತ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಅದೇ ಟೈಮ್ ಟೇಬಲ್ ಪ್ರಕಾರ ಫಾಲೋ ಮಾಡ್ತಾರೆ ಅವರು. ಸೊ ಇಷ್ಟೇ, ಮತ್ತೇನಿಲ್ಲ. ಫೈನಲ್ ರಿಸಲ್ಟು ಆಗಸ್ಟ್ ಲಾಸ್ಟ್ ವೀಕಲ್ಲೇ ಬರ್ತದೆ, ಮೇ ಬಿ 22 ನಂತರ ಅಥವಾ 23 ನಂತರ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು 15 ಅಥವಾ 16 ಬರ್ಬೋದು ನನ್ನ ಪ್ರಕಾರ. ಯಾಕಂದರೆ ಆಪ್ಷನ್ ನಾಳೆ ನೈಟ್ ಕ್ಲೋಸ್ ಆಗ್ತದೆ. ಸೊ 15 ಅಥವಾ 16ಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ಬೋದು. ಏನೇ ಅಪ್ಡೇಟ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ. ಕೆ ಕಡೆಯಿಂದ ಏನೇ ಅಪ್ಡೇಟ್ ಬರಲಿ, ರಿಸಲ್ಟ್ ಅಂದರೆ ಟೈಮ್ ಟೇಬಲ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ. ಮತ್ತು ಕೆ ಕಡೆಯಿಂದ ನೀವು ಕೂಡ ಚೆಕ್ ಮಾಡ್ಕೋಬೋದು. ಏನಪ್ಪ ಅಂದರೆ ನಾನು ಇವಾಗ ಹ್ಯಾಂಗೆ ಚೆಕ್ ಮಾಡ್ತಿದ್ದೀನಿ ತೋರಿಸ್ತೀನಿ, ವೇಟ್ ಮಾಡಿರಿ. ಇವಾಗ ಏನಪ್ಪ ಅಂದರೆ ಸಮ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಎಲ್ಲ ಅಪ್ಡೇಟ್ಸ್ ಎಲ್ಲಿ ಬರ್ತಾವಂತೆ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಫಸ್ಟ್ ಕೆ ವೆಬ್ಸೈಟ್ ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಫಸ್ಟ್ ಬಾಕ್ಸಲ್ಲಿ ಇತ್ತೀಚಿನ ಪ್ರಕಟಣೆಗಳು ಇಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇರ್ತಾವೆ. ಇವ ಅಂದರೆ ಇವತ್ತು ಏನೇ ಬಿಟ್ಟರು ಇಲ್ಲಿ ಅಪ್ಡೇಟ್ ಆಗ್ತಾ ಇರ್ತಾವೆ. ಇಲ್ಲಿ ನೋಡ್ಬೋದು ಇವತ್ತೇನೇನು ಅಪ್ಡೇಟ್ ಆಗೋದು ಇಲ್ಲೇ ಬರ್ತದೆ. ಸೊ ಅಕಸ್ಮಾತ್ ನಿಮಗೆ ಇಲ್ಲಿ ಅರ್ಥ ಆಗಲಿಲ್ಲಪ್ಪ ಅಂದರೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ UGCET 2020 ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡಿರಿ, ಇಲ್ಲಿ KCET ಸಂಬಂಧಪಟ್ಟಿಗೆ ಏನೇನು ಬಿಟ್ಟಿದ್ದಾರೆ ನೋಡಿರಿ, ಎಲ್ಲ ಇಲ್ಲೇ ಅದಾವೆ ನೋಡಿ. ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ಮತ್ತು ಫಲಿತಾಂಶ ಎಲ್ಲ ಬಿಟ್ಟಿದ್ದಾರೆ. ಕಟ್ ಆಫು ಮತ್ತು ರಿಸಲ್ಟು ಮತ್ತು ಎಲ್ಲ ವೆರಿಫಿಕೇಷನ್ ಸ್ಲಿಪ್ ಸಂಬಂಧಪಟ್ಟಂತೆ ಅದೆಲ್ಲ ಬಿಟ್ಟಿದ್ದಾರೆ. ನೀವೆಲ್ಲ ಅಂದರೆ CET ಸಂಬಂಧ KCET ಸಂಬಂಧಿಸಿದೆ ಎಲ್ಲ ಇದರಲ್ಲಿ ಅಪ್ಡೇಟ್ ಮಾಡ್ತಾರೆ, ನೀವೆಲ್ಲ ನೋಡ್ಕೋಬೋದು ಇಲ್ಲೇ. ಸೊ ಇಷ್ಟೇ ಹೇಳಕ್ಕೆ ಬಂದಿದೆ, ಮತ್ತೇನಿಲ್ಲ. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡ್ತಾರೆ, ವೇಟ್ ಮಾಡಿರಿ. ನಾನು ಅಪ್ಡೇಟ್ ಬಂದರೆ ನಾನು ತಿಳಿಸ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.